ಸರ್. ಆತ್ಮೀಯ ಪತ್ರಿಕಾ ಮಾಧ್ಯಮದ ಮಿತ್ರರೇ, ವಿಶೇಷವಾಗಿ ಇವತ್ತು ನಾನು ತಮ್ಮೆಲ್ಲರ ಮುಖಾಂತರ ಪತ್ರಿಕಾಗೋಷ್ಠಿ ಮಾಡುವುದೇನೆಂದರೆ, ನನ್ನ ಹಿಂದಿನ ಅವಧಿಯಲ್ಲಿ, ನಾನು ಶಾಸಕರಾದ ಹಿಂದಿನ ನನ್ನ ಅವಧಿಯಲ್ಲಿ 2023 ಮಾರ್ಚ್ ತಿಂಗಳಲ್ಲಿ ಮುಖ್ಯಮಂತ್ರಿಗಳ ಅಮೃತ ನಗರೋತ್ಥಾನ ಮುನ್ಸಿಪಾಲ್ಟಿ ಯೋಜನೆಯ ಹಂತ 4ರ ವಿವೇಚನಾ ಅನುದಾನದ ಅಡಿಯಲ್ಲಿ ನಮ್ಮ ಸಿಂದಗಿ ಪುರಸಭೆಗೆ 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದ್ದೇನೆ. ಅದರಲ್ಲಿ ಪುರಸಭೆಗೆ 3 ಕೋಟಿ ರೂಪಾಯಿ ಕ್ರಿಯಾಯೋಜನೆಯನ್ನು ಅನುಭವವನ್ನು ಪಡೆದುಕೊಂಡು ಟೆಂಡರ್ ಸಹಿತವನ್ನು ಕರೆಯಲಾಗಿತ್ತು. ಅದರಲ್ಲಿ GPPROL ಕಾಲೇಜು ಎದುರುಗಡೆ ಇರುವಂಥ ಬಯಲು ಜಾಗೆಯಲ್ಲಿ ಹಂದಿನೂರು ಸಿದ್ದರಾಮಪ್ಪ ರಂಗಮಂದಿರ ಪೂಜೆಯನ್ನು ನಮ್ಮ ನಿವೃತ್ತ ಪ್ರಾಧ್ಯಾಪಕರಾದ ಪಡಶೆಟ್ಟಿ ಇರ್ಬೋದು, ಪಡಶೆಟ್ಟಿ ಗುರುಗಳಿರ್ಬೋದು, ಅನೇಕ ಗಣ್ಯರನ್ನು ಕರೆದುಕೊಂಡು ಒಂದು ಪೂಜೆಯನ್ನು ನಾನು ಶಂಕುಸ್ಥಾಪನೆ ಪೂಜೆಯನ್ನು ನಾನು ಮಾಡಿದ್ದೆ. ಅದರ ಗುತ್ತಿಗೆಯನ್ನು ಬಸವರಾಜ್ ತೆಗ್ಗಳ್ಳಿ ಅವರು ತೆಗೆದುಕೊಂಡಿದ್ದರು. ಅಗ್ರಿಮೆಂಟ್ ಮಾಡಿ ಕೆಲಸ ಪೂಜೆ ಮಾಡುವ ಮೂಲಕ ಯಾವ ಕಾಲಮ್ಗಳ ಪಿಟ್ಟು ಸಹಿತ ಹೊಡೆದಿದ್ದರು, ಕಬ್ಬಿಣ ಸ್ಟೀಲ್ ತೆಗೆದಿದ್ದರು, ಅಲ್ಲಿ ತಮ್ಮ ಜಲ್ಲಿ ಸಹಿತೆಗೆ ಸುರಿದಿದ್ದರು. ಅನಂತರ ಚುನಾವಣೆ ಮಾರ್ಚ್ ತಿಂಗಳಲ್ಲಿ ಪೂಜೆ ಮಾಡಿದ್ದೆ. ನಂತರ ಸ್ವಲ್ಪ ಕೆಲಸ ಪ್ರಾರಂಭ ಮಾಡೋದ್ರಲ್ಲಿ ವಿಳಂಬ ಆಗಿರುವುದರಿಂದ 1 ವಾರದಲ್ಲಿ ಇವತ್ತು ಚುನಾವಣೆ ಪ್ರಕ್ರಿಯೆ ನೀತಿ ಸಂಹಿತೆ ಬಂತು. ಆ ಕೆಲಸಕ್ಕೆ ಇವತ್ತು ಪ್ರಾರಂಭ ಮಾಡಲಿಕ್ಕೆ ಆಗಲಿಲ್ಲ ಗುತ್ತಿಗೆದಾರ. ಅದರ ಜೊತೆಯಲ್ಲಿ ಇನ್ನೊಂದು ನಮ್ಮ ಶಿಕ್ಷಕರ ಬಹುದಿನದ ಬೇಡಿಕೆಯಾದ ಶಿಕ್ಷಕರ ಭವನವನ್ನು KBLPS ನಂಬರ್ 2 ಕಲ್ಯಾಣ ನಗರ ಶಾಲೆಯ ಆವರಣದಲ್ಲಿ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೆ. ಆ ಬಹುಶಃ ಅವತ್ತಿನ ಶಂಕುಸ್ಥಾಪನೆಗೆ ನಮ್ಮ ಮಾಜಿ MLC ಅವರಂಥ ಅರುಣ್ ಶಾಪೂರ್ ಸಹಿತ ಆಗಮಿಸಿದರು. ಬಹುಶಃ ಇವತ್ತು ಅದು ಸಹಿತ ಕೆಲಸ ಅದಕ್ಕೂ ಪಿಟ್ ತೆಗೆದು ಕಬ್ಬಿಣ ಸ್ಟೀಲ್ ಒಗೆದು ಜಲ್ಲಿಯನ್ನು ಸರಿದಿದ್ರು. ಅದು ಸಹಿತ ಬಸವರಾಜ್ ತೆಗ್ಗಳ್ಳಿ ಅವರು ಗುತ್ತಿಗೆಯನ್ನು ಪಡೆದುಕೊಂಡಿದ್ದರು. 2 ಕಾಮಗಾರಿಗೆ ಒಬ್ಬರೇ ಗುತ್ತಿಗೆದಾರ ಪಡೆದುಕೊಂಡಂಥ ಬಸವರಾಜ್ ಅವರು ನೀತಿ ಸಂಹಿತೆ ಬರೋದರಿಂದ ಮುಂದೆ ಕೆಲಸ ಸ್ಟಾಪ್ ಆಯಿತು. ಸ್ಟಾಪ್ ಆದಮೇಲೆ ಅವರಿಗೆ ಕರೆದು ನೀವು ಕೆಲಸ ಪ್ರಾರಂಭ ನಂತರ ಚುನಾವಣೆ ಆದಮೇಲೆ ನಾನು ಸೋತ ಮೇಲೆ ಚುನಾವಣೆಯಲ್ಲಿ ಗೆದ್ದಂಥ ಅಭ್ಯರ್ಥಿ ಚುನಾವಣೆಗೆ ಗೆದ್ದಂಥ ಅಶೋಕ್ ಮನಗೂಳಿ ಅವರು ಕೆಲಸ ಸ್ಟಾಪ್ ಮಾಡಿ ಮುಂದೆ 2 ವರ್ಷವರೆಗೆ ಇಲ್ಲಿಯವರೆಗೆ ಸುಮಾರು 2 ವರ್ಷದವರೆಗೂ 2.5 ವರ್ಷದವರೆಗೂ ಕೆಲಸ ಪ್ರಾರಂಭಿಸದೆ ಹಾಗೆ ಇಟ್ಕೊಂಡು ಇವತ್ತು ಬದಲಾವಣೆ ಮಾಡುವುದೆಲ್ಲ ಆ ಗುರುಭುವನಕ್ಕೆ ಮತ್ತೊಮ್ಮೆ ಪೂಜೆ ಮಾಡಲು ಹೊರಟಿದ್ದಾರೆ. ಇವರಿಗೆ ಯಾವ ನೈತಿಕತೆ ಇದೆ ಎಂಬ ಮಾತು ಇವತ್ತು ಪ್ರಶ್ನೆಯನ್ನು ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ನಾನು ಕೇಳಬಯಸುತ್ತೇನೆ. ಇದು ವಿವೇಚನಾ ಅಡಿಯಲ್ಲಿ ತಂದಂಥ ಹಣ 3 ಕೋಟಿ ರೂಪಾಯಿ. ನಗರೋತ್ಥಾನದಲ್ಲಿ ಸುಮಾರು 8 ಕೋಟಿ 50 ಲಕ್ಷ 8 ಕೋಟಿ 50 ಲಕ್ಷ ಎಲ್ಲಿ ನಗರೋತ್ಥಾನದ ಯೋಜನೆ ಹಂತ 4ರ ಅಡಿಯಲ್ಲಿ ಅದಕ್ಕೆ 8 ಕೋಟಿ 50 ಲಕ್ಷ ರೂಪಾಯಿ ನಮ್ಮ ಪುರಸಭೆಗೆ ತಂದಂಥ ನನ್ನ ಅವಧಿಯಲ್ಲಿ. ಇದು ಯೋಜನಾ ಅಡಿಯಲ್ಲಿ 3 ಕೋಟಿ ರೂಪಾಯಿಗಳನ್ನು ತಂದಿದ್ದೆ. ಹೀಗೆ ಮಾಡುವಾಗ ವಿಷಯ ನೋಡಿರಿ, ಇನ್ನೊಂದು ಆ ಕ್ರಿಯಾ ಯೋಜನೆಯಲ್ಲಿ ನಮ್ಮ ಸಿಂದಗಿಯ ಹಿಂದಿನ ಪುರಸಭೆ ಅಧ್ಯಕ್ಷರಂತ ಡಾಕ್ಟರ್ ಶಾಂತಿಯವರವರ ಹೇಳಿಕೆಯ ಮೇರೆಗೆ ಪಟ್ಟಣದ ಸರ್ವೆ ನಂಬರ್ 299/105ರಲ್ಲಿ ಬಿರಾದರ್ ಲೇಔಟ್ನಲ್ಲಿ ಈಜುಗೊಳ್ಳು ಮಾಡಬೇಕಂತ ನನಗೆ ಕೇಳಿಕೊಂಡಾಗ ನಾನು ಆ ಕ್ರಿಯಾ ಯೋಜನೆಯಲ್ಲಿ ಅಳವಡಿಸಿಕೊಂಡಿದ್ದೆ. ಸುಮಾರು ಅದಕ್ಕೆ 75 ಲಕ್ಷ ಹಣವನ್ನು ತೆಗೆದಿರಿಸಿದ್ದೆ. ಅದು ಸಹಿತ ಪ್ರಾರಂಭಿಸದೆ ನಂತರ ಬಂದಂಥ ನಮ್ಮ ಅಶೋಕ್ ಮನಗೂಳಿ ಅವರು ಅದನ್ನು ಬದಲಾವಣೆ ಮಾಡಿ ಕ್ರಿಯಾ ಯೋಜನೆ ಬದಲಾವಣೆ ಮಾಡಿ ಇದು ಕ್ರಿಯಾ ಯೋಜನೆ 75 ಲಕ್ಷ ಕ್ರಿಯಾ ಯೋಜನೆ 1ರ ಏನು ಹೇಳ್ತಾರೆ,
ವಿವೇಚನ ಶೇಕಡ 5 ಅನುದಾನದಡಿ ವಿಜಯಪುರ ಜಿಲ್ಲೆಯ ಸಿಂದಗಿ ಪುರಸಭೆ 75 ಲಕ್ಷ ಒಂದರ ಕಾಮಗಾರಿಯ ಬದಲಿಗೆ ಅದೇ ಮೊತ್ತದ 5 ಬದಲಿ ಕಾಮಗಾರಿಗಳನ್ನು ಕೆಳಗಂಡ ಸೆಡಂತಿಗೊಳಪಟ್ಟು ಸರ್ಕಾರವು ಅನುಮೋದನೆ ನೀಡಿಸಿದೆ ಮತ್ತು ಬದಲಾವಣೆ ಮಾಡಿ ಅನುಮೋದನೆ ತಗೋತಾರೆ. ಎಲ್ಲಿ ಬಿರಾದರ್ ಲೇಔಟ್ನಲ್ಲಿ ಇದ್ದಂಥ ಈಜುಗೊಳ್ಳ ನಿರ್ಮಾಣ ಮಾಡಲಿಕ್ಕೆ ನಾನು 75 ಲಕ್ಷ. ಆ 75 ಲಕ್ಷ ರೂಪಾಯಿ ಬದಲಾವಣೆ ಯಾವ ಮಾಡ್ತಾ ಅಂದರೆ ಮರ್ತೂರು ಬಾಬು ಮನೆಯಿಂದ ರಜಾಕ್ ಸಾಬ್ ಆಳಂದ ಮನೆಯವರಿಗೆ ಬಾಕ್ಸ್ ಕಲ್ವರ್ಟ ನಿರ್ಮಿಸುವುದು, ಇದಕ್ಕೆ 25 ಲಕ್ಷ ರೂಪಾಯಿ. KGS MP ಶಾಲೆಯ ಕಂಪೌಂಡ್ ಅಭಿವೃದ್ಧಿಪಡಿಸುವುದು 15 ಲಕ್ಷ ರೂಪಾಯಿ. ಮೊಹಮ್ಮದಿಯ ಶಾದಿ ಮಹಲ ಅಭಿವೃದ್ಧಿಪಡಿಸುವುದು 20 ಲಕ್ಷ ರೂಪಾಯಿ. ಟಿಪ್ಪು ಸುಲ್ತಾನ್ ವೃತ್ತಕ್ಕೆ ಅಭಿವೃದ್ಧಿಪಡಿಸುವುದು 5 ಲಕ್ಷ ರೂಪಾಯಿ. ಸ್ವಾಮಿ ವಿವೇಕಾನಂದ ವೃತ್ತ ಅಭಿವೃದ್ಧಿಪಡಿಸುವುದು 10 ಲಕ್ಷ ರೂಪಾಯಿ. ಈ ಬದಲಿ ಕಾಮಗಾರಿಗೆ ಒಂದರ ಕಾಮಗಾರಿಗೆ 5 ಕಾಮಗಾರಿಗಳು ತೆಗೆದುಕೊಂಡು 75 ಲಕ್ಷ ರೂಪಾಯಿ ಬದಲಾವಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಇವರು ಹೊಸ ಯೋಜನೆ ಹೊಸ ಹಣವನ್ನು ತಂದು ಒಂದು ಕೆಲಸ ಅಲ್ಲಿ ಮಾಡಲಿಲ್ಲ. ನಾನು ತಂದಂಥ ವಿವೇಚನಾ ಹಣದಲ್ಲಿ ಅಂದರೆ ಮಂತ್ರಿಗಳಿಗೆ 5% ವಿವೇಚನಾ ಅಡಿ ಇರ್ತದೆ. ಆ ಮಂತ್ರಿಗಳ ಮನವೊಲಿಸಿ ನಾನು ಈ 3 ಕೋಟಿ ರೂಪಾಯಿ ಅನುದಾನವನ್ನು ಸ್ಪೆಷಲ್ ತಂದಿದ್ದೆ. ಆಲ್ಮೇಲೆ ಪಟ್ಟಣ ಪಂಚಾಯತಿಯಿಂದ ಸಿಂದಗಿ ಪುರಸಭೆಗೂ ತಂದಿದ್ದೆ. ಅದರಲ್ಲಿ ಇಂಥ ಕಾಮಗಾರಿಗಳು ಇವತ್ತು ನಡೆಗೋದಿ ಹಾಗೆ ಇಟ್ಟುಕೊಂಡು ಇವತ್ತು ಪ್ರಾರಂಭವನ್ನು ಮಾಡ್ತಾ ಇದ್ದಾರೆ. ಏನಿದು ಇವರ ವಿಪರ್ಯಾಸ? ಇಂಥ ಸೇಡಿನ ಮನೋಭಾವನೆ ಯಾವ ಶಾಸಕರು ನಾನು ಕಂಡಿರಲಿಲ್ಲ. ಇವತ್ತು ಕರ್ನಾಟಕದಲ್ಲಿ ಇಂಥ ಸೇಡಿನ ಮನೋಭಾವನೆ ಶಾಸಕರು ಕಾಣಲಿಲ್ಲ. ಒಂದು ಕ್ರಿಯಾಯೋಜನೆ ಆಗಿದೆ, ಅಗ್ರಿಮೆಂಟ್ ಆಗಿದೆ, ಟೆಂಡರ್ ಆಗಿದೆ, ಅಗ್ರಿಮೆಂಟ್ ಆಗಿದೆ, ಕೆಲಸ ಪ್ರಾರಂಭ ಮಾಡುತ್ತಿದ್ದೆವು. ಸ್ಟೀಲ್ ಹೋಗಿದ್ದಾರೆ, ಜಲ್ಲಿ ಹೋಗಿದ್ದಾರೆ, ಎಲ್ಲ ಹೋಗಿದ್ದಾರೆ. ಅದನ್ನು ಹಾಗೆ ಬಂದಿಟ್ಟು ಇವತ್ತು 2 ವರ್ಷ ಆದಮೇಲೆ ಯಾವುದು ನಮ್ಮ ಮೇರು ನಟ ಸಿದ್ದರಾಮಪ್ಪ ರಂಗಮಂದಿರಕ್ಕೆ ಪೂಜೆಯನ್ನು ಮಾಡ್ತಾರೆ. ಕೇವಲ 4-5 ದಿನದ ಹಿಂದೆ ಪೂಜೆಯನ್ನು ಮಾಡ್ತಾರೆ. ಇದು ನಾನು ಮಾಡಿದಂಥ ಪೂಜೆ, ಮಾರ್ಚ್ ತಿಂಗಳಲ್ಲಿ ನಾನು ಮಾಡಿದಂಥ ಪೂಜೆ. ಇದು ಪ್ರಜಾವಾಣಿ ಪತ್ರಿಕೆಯಲ್ಲಿ ಬಂದಂಥ ಒಂದು ವರದಿ ನಾನು ಮಾಡಿದ್ದೆ ನನ್ನ ಅವಧಿಯಲ್ಲಿ. ಹಾಗೆ ಇನ್ನೊಂದು ನಾಳೆ ಶಿಕ್ಷಕರ ಮಂತ್ರಿಯನ್ನು ಶಿಕ್ಷಕ ಮಂತ್ರಿ ಯಾರು ಶಿಕ್ಷಣ ಮಂತ್ರಿಯನ್ನು ಕರೆಸಿ ನಾಳೆ ಗುರುಭವನ ಪೂಜೆ ಮಾಡಲು ಹೊರಟಿದ್ದಾರೆ. ಅದೇ ಮಾರ್ಚ್ ತಿಂಗಳಲ್ಲಿ ನಾನು ಶಿಕ್ಷಕರ ಭವನದ ಕಾಮಗಾರಿಗೆ ಒಂದು ಚಾಲನೆ ಕೊಡುವಂಥ ಗುದ್ದಲಿ ಪೂಜೆಯನ್ನು ಮಾಡುವಂಥ ಕೆಲಸವನ್ನು ನಾನು ಮಾಡಿದ್ದೇನೆ. ಇದು ಒಂದು ಪತ್ರಿಕೆಯಲ್ಲಿ ಬಂದಂಥ ವರದಿ. ಯಾಕೆ ನನ್ನ ಕಾಮಗಾರಿಗಳನ್ನು ಈಗ ಪೂಜೆ ಮಾಡ್ತಾರೆ? 2 ವರ್ಷ ಆದ ಮೇಲೆ ಪೂಜೆ ಮಾಡ್ತಾರೆ. ಯಾಕೆ ಸರ್ಕಾರದ ಖಜಾನೆ ಖಾಲಿ ಆಗಿದೆಯಾ? ಬಹುಶಃ ಸರ್ಕಾರದ ಖಜಾನೆಯಲ್ಲಿ ಹಣವಿಲ್ಲ. ನಾನು ತಂದಂಥ ರಸ್ತೆಗಳಿಗೆ ರಸ್ತೆಗಳಿರ್ಬೋದು, ಇವತ್ತು ಮಂಜೂರು ಮಾಡುವಂಥ ರಸ್ತೆಗಳಿಗೆ ನೋಡಿ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಇವತ್ತು ಹಣ ಇಲ್ಲ. ಗುಂಡಿ ಮುಚ್ಚಲಿಕ್ಕೆ ಈ ಸರ್ಕಾರದಲ್ಲಿ ಹಣ ಇಲ್ಲ. ಅದಕ್ಕೆ ಹೇಳ್ತೀನಿ, ಇಂಥ ಬಂಧುಗಳಲ್ಲಿ ಇಂಥ ದ್ವಿಮುಖ ನೀತಿಯನ್ನು ಇವತ್ತು ಶಾಸಕರು ಬಿಡಬೇಕು. ಯಾರ್ಯಾರು ಕಾಲದಲ್ಲಿ ಅವತ್ತು ಆಗಿದೆ ಪೂಜೆ ಅವತ್ತು ಆಗಬೇಕು. ಅಭಿವೃದ್ಧಿಗೆ ತಡೆಯನ್ನು ಹಾಕುವಂಥ ಕೆಲಸ ಇವತ್ತು ಶಾಸಕರು ಮಾಡಿದ್ದಾರೆ. ಇಲ್ಲಿವರೆಗೆ 2 ವರ್ಷದಲ್ಲಿ ಆ ಕಾಮಗಾರಿ ಮುಗಿದಿತ್ತು, ಸಾರ್ವಜನಿಕರ ಬಳಕೆಗೆ ಬರ್ತಿತ್ತು. ಇಂತಹ ಕಾಮಗಾರಿಗೆ ತಡೆ ನೀಡಿ ಅಭಿವೃದ್ಧಿಯ ವೇಗವನ್ನು ತಡೆ ಹಿಡಿಯುವಂಥ ಕೆಲಸ ಇವತ್ತು ಅಶೋಕ್ ಮನಗೂಳಿಯವರು, ಶಾಸಕರಾದ ಅಶೋಕ್ ಮನಗೂಳಿಯವರು ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಇವತ್ತು ನಿಮ್ಮ ಮಾಧ್ಯಮದ ಮೂಲಕ ಹೇಳ್ತೇನೆ, ಇಂಥ ರೈತ ಇವತ್ತು ನಾಳೆ ಶಿಕ್ಷಕರ ಭವನ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಯಾವ ನೈತಿಕತೆ ಇದೆ ಇವರಿಗೆ ಪ್ರಶ್ನೆಯನ್ನು ಮುಖಾಂತರ ಕೇಳಲು ಬಯಸುತ್ತೆ. ಇವತ್ತು ಜನ ಕೇಳಿದ್ದಾರೆ. ನಾಳೆ ನೀವು ಮಾಧ್ಯಮದವರು ಕೇಳಬೇಕು. ನಾಳೆ ಮಂತ್ರಿಗಳು ಬಂದಾಗ ಈಗಾಗಲೇ ಪತ್ರಿಕೆಯಲ್ಲಿ ಬಂದಿದೆ, ಸರ್ ಪೂಜೆ ಮಾಡಿದ ಹಿಂದಿನ ಶಾಸಕರು ಮತ್ತೊಮ್ಮೆ ಯಾಕೆ ಪೂಜೆ ಮಾಡ್ತೀರಿ ಅಂತ ಕೇಳಬೇಕು. ಅದಕ್ಕಾಗಿ ನಿಮ್ಮ ಮುಖಾಂತರ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ಕರೆಯನ್ನು ಕೊಡುವಂಥ ಕೆಲಸವನ್ನು ನಾನು ಮಾಡ್ತೇನೆ.